ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಾಗರಕ್ಕೆ 3 ದಿನಗಳ ಪ್ರವಾಸದ ಪ್ಲಾನ್ ಅನ್ನು ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. ಪ್ರಕೃತಿಯಿಂದ ಆಶೀರ್ವದಿಸಲ್ಪಟ್ಟ ಈ ತಾಲೂಕು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಇಲ್ಲಂತೂ ನೀವು ಪ್ರಾಚೀನ ದೇವಾಲಯಗಳು, ಜಲಪಾತಗಳು, ಮೋಡಿ ಮಾಡುವ ಪ್ರೇಕ್ಷಣೀಯ ಸ್ಥಳಗಳು, ಹಾಗೆ ತುಂಬಾ ಅದ್ಭುತವಾದ ವ್ಯೂ ಪಾಯಿಂಟ್ಸ್ ಅನ್ನೆಲ್ಲ ಕಣ್ತುಂಬಿಸಿಕೊಳ್ಳಬಹುದು. ಈ ಸುಂದರ ಸ್ಥಳಕ್ಕೆ ಎಲ್ಲರೂ ಕೂಡ ಭೇಟಿ ನೀಡಲೇಬೇಕು. ಸಾಗರಕ್ಕೆ ಬೆಂಗಳೂರಿಂದ 375 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಇಲ್ಲಿಗೆ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಆರಾಮಾಗಿ ರೀಚ್ ಆಗಬಹುದು. ಅಥವಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗ್ತಾ ಇದ್ದೀರಾ ಅಂತ ಆದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ನಿಮಗೆ ಡೈರೆಕ್ಟ್ ಟ್ರೈನ್ಗಳು ಇರ್ತವೆ ಸಾಗರಕ್ಕೆ. ತಲಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಡೈರೆಕ್ಟ್ ಆಗಿ ಸಾಗರಕ್ಕೆ ಹೋಗಿ ರೀಚ್ ಆಗುತ್ತೆ. ಇನ್ನೂ ಸಾಕಷ್ಟು ಟ್ರೈನ್ಗಳು ಡೈರೆಕ್ಟ್ ಆಗಿ ಹೋಗ್ತವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಗೂಗಲ್ ಮ್ಯಾಪ್ಸಲ್ಲಿ ನೀವು ಚೆಕ್ ಮಾಡಬಹುದು. ಎಷ್ಟು ಟೈಮ್ಗೆ ಟ್ರೈನ್ ಬರುತ್ತೆ, ಯಾವ ಟ್ರೈನ್ಗಳು ಬರಬಹುದು ಅಂತೆಲ್ಲ ತಿಳ್ಕೊಳ್ಬಹುದು. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಿಮಗೆ ಗೂಗಲ್ ಮ್ಯಾಪ್ಸ್ ನಾಲೆಡ್ಜ್ ಇರಬೇಕು. ಸೊ ಅದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಅದನ್ನು ಚೆಕ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಟೈಮಿಗೆ ಬಸ್ ಬರುತ್ತೆ, ಹಾಗೆ ನೀವು ಯಾವಾಗ ಹೊರಡಬಹುದು ಅಂತೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದರಲ್ಲಿ. ಈಗ ನೀವು ಸಾಗರಕ್ಕೆ ಹೋದ್ಮೇಲೆ ಅಲ್ಲಿನ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆದರೆ ನೀವು ಅಲ್ಲೇ ಇರುವಂತಹ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಬಸ್ಗಳಾಗಿರಬಹುದು ಅಥವಾ ಆಟೋಗಳಲ್ಲಿ ನೀವು ಹೋಗಬಹುದು. ಒಬ್ಬರು ಆಟೋನವ್ರನ್ನ ನೀವು ಬುಕ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನೇ ಇಲ್ಲೆಲ್ಲ ಜಾಗಗಳಿಗೆ, ನಾವು ಹೇಳೋ ಜಾಗಗಳಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಹುದು. ಅಥವಾ ನೀವು ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗಿದ್ದೀರಾ ಅಂದರೆ ನೀವೇನೇ ಹೋಗಿ ಟ್ರಾವೆಲ್ ಮಾಡಬಹುದು. ಹಾಗೆ ಮುಂದೆ ನಾನು ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿಗೆ ಹೋದಾಗ ನೀವು ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ರೆಸ್ಟೋರೆಂಟ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ, ನಿಮಗೆ ತಿಳಿಸ್ಕೊಡ್ತೀನಿ. ಸಾಗರದಲ್ಲಿ ಮೊದಲನೇ ದಿವಸ ನೀವು ಸಾಗರದಿಂದ 36 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಜೋಗ್ ಫಾಲ್ಸ್ಗೆ ರೀಚ್ ಆಗಿ. ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಶರಾವತಿ ನದಿ. ಇಲ್ಲಿ ರಾಜ, ರಾಣಿ, ರೋವರ್ ಮತ್ತು ರಾಕೆಟ್ ಎಂಬ 4 ಭವ್ಯವಾದ ಜಲಪಾತದ ರೂಪದಲ್ಲಿ 830 ಅಡಿ ಎತ್ತರದಿಂದ ಧುಮುಕುತ್ತೆ. ಈ ಜೋಗ ಜಲಪಾತ ದೇಶದ ಅತಿ ಎತ್ತರದ ಜಲಪಾತವಾಗಿದ್ದು ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ ಇದೆ. ಹೀಗೆ ಈ ಜಲಪಾತದತ್ತ ಸಾಗುವಾಗ ನಿಮ್ಮ ಮೈ ಮೇಲೆ ಬೀಳುವ ನೀರಿನ ಹನಿಗಳು ನಿಮ್ಮನ್ನ ವಿಶಿಷ್ಟ ಲೋಕಕ್ಕೆ ಕೊಂಡೊಯ್ಯುತ್ತೆ. ನಮ್ಮ ಕನ್ನಡದ ಮುಂಗಾರು ಮಳೆ ಚಲನಚಿತ್ರ ನೆನಪಾಗೋದ್ರಲ್ಲಿ ನಿಮಗೆ ಡೌಟೇ ಇಲ್ಲ. ಇಲ್ಲಿಗೆ ಹೋದಾಗ ಭೂಲೋಕದ ಸೌಂದರ್ಯವಾದ ಜೋಗ ಜಲಪಾತವನ್ನ ನಾವು ಸಾಯೋದಕ್ಕೂ ಮುಂಚೆ ಒಮ್ಮೆಯಾದ್ರೂ ಕಣ್ತುಂಬಿಸ್ಕೊಳ್ಳೇಬೇಕು. ಇದಾದ್ಮೇಲೆ ನೀವು 35 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಕೆಳದಿ ರಾಮೇಶ್ವರ ದೇವಾಲಯ ನಿಮಗೆ ಸಿಗುತ್ತೆ. ರಾಮೇಶ್ವರ ದೇವಸ್ಥಾನ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ದೇವಾಲಯವು ಯುಗದ ಶ್ರೀಮಂತ ಪರಂಪರೆ, ಸಂಸ್ಕೃತಿ ಮತ್ತು ಕಲೆಯನ್ನ ಚಿತ್ರಿಸುವ ಸಾಮ್ರಾಜ್ಯದ ವೈಭವದ ಭೂತಕಾಲವನ್ನ ಪ್ರದರ್ಶಿಸುತ್ತೆ. ಇಲ್ಲಂತೂ ನೀವು ಅದ್ಭುತವಾದ ಕಲಾಕೃತಿಗಳನ್ನ ಕಾಣಬಹುದು. ಹಾಗೆ ಅತ್ಯಂತ ಅದ್ಭುತವಾದ ಶಿಲ್ಪಕಲೆಗಳನ್ನ ನೀವಿಲ್ಲಿಗೆ ಹೋದಾಗ ನೋಡಬಹುದು. ಇದಾದ್ಮೇಲೆ ಇಲ್ಲಿಂದ 14 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಇಕ್ಕೇರಿ ಬೆಟ್ಟ ಸಿಗುತ್ತೆ. ನೀವಂತೂ ಇಲ್ಲಿಗೆ ಹೋದಾಗ ಒಳ್ಳೆ ವ್ಯೂ ಪಾಯಿಂಟ್ಸ್ ಅನ್ನ ಕಾಣಬಹುದು. ಸುತ್ತಲೂ ಹಚ್ಚ ಹಸಿರೇ ನಿಮಗೆ ಕಾಣಿಸ್ತಾ ಇರುತ್ತೆ. ಇಲ್ಲಂತೂ ಫೋಟೋಗ್ರಾಫ್ಸ್ ತುಂಬಾನೇ ಚೆನ್ನಾಗಿ ಕ್ಲಿಕ್ ಮಾಡ್ಕೊಳ್ಬಹುದು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಇಲ್ಲಿ ಒಂದಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಾದ್ಮೇಲೆ ಇಲ್ಲಿಂದ 5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಅಘೋರೇಶ್ವರ ದೇವಾಲಯ ಸಿಗುತ್ತೆ. ಈ ದೇವಾಲಯ ಅಂತೂ ತುಂಬಾನೇ ಪ್ರಾಚೀನವಾದ್ದು ಮತ್ತು ಅಷ್ಟೇ ಮಹತ್ವವನ್ನ ಹೊಂದಿದೆ. ಇಲ್ಲಿ ಹೋದಾಗ ನೀವು ಪರಶಿವನ ದರ್ಶನವನ್ನ ಪಡ್ಕೊಳ್ಬಹುದು. ಇದನ್ನಂತೂ ಇಕ್ಕೇರಿ ಅಘೋರೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ಸಾಗರದಲ್ಲಂತೂ ಇದೊಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಇಲ್ಲಿಗೆ ನಿಮ್ಮ ಮೊದಲನೇ ದಿವಸದ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಎರಡನೇ ದಿವಸ ಬೆಳಗ್ಗೆ ನೀವು ಸಾಗರದಿಂದ ಕೇವಲ 1 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಡಬ್ಬೆ ಜಲಪಾತಕ್ಕೆ ರೀಚ್ ಆಗಿ. ಸಾಗರದಲ್ಲಿ ಬೆಸ್ಟ್ ಜಲಪಾತ ಯಾವ್ದಪ್ಪ ಅಂತ ಕೇಳಿದ್ರೆ ಡಬ್ಬೆ ಜಲಪಾತ ಅಂತ ಹೇಳಬಹುದು. ಯಾಕಂದ್ರೆ ಇದು ಅಷ್ಟು ಆಕರ್ಷಕವಾಗಿದೆ. ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಆಳವಾಗಿ ಅಡಗಿರುವ ಜಲಪಾತವೇ ಡಬ್ಬೆ ಜಲಪಾತ. ಈ ಜಲಪಾತಕ್ಕೆ ರೀಚ್ ಆಗ್ಲಿಕ್ಕೆ ನೀವು ಸ್ವಲ್ಪ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಈ ಜಲಪಾತ ಕಾಣಲು ಸಿಗತ್ತೆ. ಒಟ್ಟಾರೆ ಸಾಗರಕ್ಕೆ ಬಂದಾಗ ನೀವು ಈ ಜಲಪಾತವನ್ನ ಮಿಸ್ ಮಾಡದೆ ನೋಡಲೇಬೇಕು. ಈ ಜಲಪಾತದ ಹತ್ರ ನೀವು ಸಾಕಷ್ಟು ಸಮಯವನ್ನ ಕಳೆದಾದ್ಮೇಲೆ ಇಲ್ಲಿಂದ 25 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಹೊನ್ನೆಮರಡು ಬ್ಯಾಕ್ ವಾಟರ್ಸ್ ಸಿಗತ್ತೆ. ಇಲ್ಲಿ ನೀವು ಶರಾವತಿ ನದಿಯ ಅದ್ಭುತ ನೋಟವನ್ನ ಕಣ್ತುಂಬಿಸ್ಕೊಳ್ಬಹುದು. ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಮಾಡಲಿಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ನೀವು ಆದಷ್ಟು ಇಲ್ಲಿ ಬೋಟಿಂಗ್ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು, ನೀರಲ್ಲಿ ಆಟ ಆಡಬಹುದು. ಇದನ್ನಂತೂ ಸನ್ರೈಸ್ ಮತ್ತು ಸನ್ಸೆಟ್ಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೆಸರಿಸಲಾಗಿದೆ. ಹಾಗೆ ಇದನ್ನ ಗೋಲ್ಡನ್ ಲೇಕ್ ಅಂತ ಕೂಡ ಕರೆಯಲಾಗುತ್ತೆ.
ಇದಾದ್ಮೇಲೆ ಇಲ್ಲಿಂದ 28 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಟಿಕೆ ಜಲಪಾತ ಸಿಗುತ್ತೆ. ಇದಂತೂ ನಿಮಗೆ ರೋಡ್ ಸೈಡ್ ಅಲ್ಲೇ ಕಾಣ್ತಾ ಇರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋದಾಗ ಜಲಪಾತ ಅಲ್ಲೇ ನಿಮಗೆ ರೋಡಲ್ಲೇ ಕಾಣಲಿಕ್ಕೆ ಸಿಗುತ್ತೆ. ಆದರೆ ನಿಮಗೆ ಜಲಪಾತ ಇನ್ನೂ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಜಲಪಾತ ಅಂತೂ ತುಂಬಾ ಸುಂದರವಾಗಿ ಕಾಣುತ್ತೆ. ಇದಂತೂ ಹಿಡನ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಸಾಗರದಲ್ಲಿ. ಇಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಈ ಜಾಗದ ಬಗ್ಗೆ. ಆದಷ್ಟು ನೀವು ಗ್ರೂಪ್ಗಳಲ್ಲೇ ಹೋಗೋದು ಉತ್ತಮ. ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಾಕಷ್ಟು ಸಮಯವನ್ನ ಕಳೆದಾದ್ಮೇಲೆ ಇಲ್ಲಿಂದ 8.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ ನಿಂತು ನೋಡುವ ಶರಾವತಿ ನದಿಯ ನೋಟ ತುಂಬಾನೇ ಅದ್ಭುತ ಅಂತಾನೆ ಹೇಳಬಹುದು. ಇದಂತೂ ಸಾಗರದಲ್ಲಿ ಒಳ್ಳೆಯ ವ್ಯೂ ಪಾಯಿಂಟ್. ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಸಾಕಷ್ಟು ಇಲ್ಲಿ ಕ್ರೌಡ್ ಅಂತ ಕೂಡ ನಿಮಗೆ ಅನಿಸೋದಿಲ್ಲ. ಆರಾಮಾಗಿ ನೀವು ಟೈಮನ್ನು ಸ್ಪೆಂಡ್ ಮಾಡಬಹುದು. ಶಾಂತತೆ ಕೂಡ ಇಲ್ಲಿ ಮನೆ ಮಾಡಿದೆ. ಸುತ್ತಮುತ್ತಲು ಹಚ್ಚ ಹಸಿರು ಮತ್ತು ಮಧ್ಯದಲ್ಲಿ ಶರಾವತಿ ನದಿಯ ಹರಿವು ಹಾಗೆ ಪಕ್ಷಿಗಳ ಚಿಲಿಪಿಲಿ ಇವೆಲ್ಲ ನಿಮಗೆ ಮನಃಶಾಂತಿಯನ್ನು ತಂದುಕೊಡುತ್ತೆ. ಇಲ್ಲಕ್ಕೆ ಹೋದಾಗಂತೂ ನಿಮ್ಮ ಸ್ಟ್ರೆಸ್ ಎಲ್ಲ ಇಳಿದು ಹೋಗೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಇನ್ನೊಂದೇನು ಅಂದರೆ ನೀವು ಇಲ್ಲಿಂದ ಕೇವಲ 10 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಗೇರುಸೊಪ್ಪ ಡ್ಯಾಮ್ ಕೂಡ ನಿಮಗೆ ಕಾಣಲು ಸಿಗುತ್ತೆ. ಆದರೆ ನಿಮಗೆ ಟೈಮ್ ಸಾಕಾಗಲ್ಲ ಅಂದರೆ ನೀವು ಈ ಡ್ಯಾಮ್ನ ಸ್ಕಿಪ್ ಮಾಡಬಹುದು. ಅಥವಾ ನಿಮಗೆ ಟೈಮ್ ಇದೆ ನೀವು ನೋಡಬೇಕು ಅಂತ ಏನಾದರೂ ಇದ್ದರೆ ನೀವು ಆರಾಮಾಗಿ ಹೋಗಿ ಚೆಕ್ ಮಾಡಬಹುದು. ಈ ಡ್ಯಾಮ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ನಾನೊಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಿರ್ತೀನಿ. ಅದನ್ನು ಚೆಕ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಈಗ ನಿಮಗೆ ಟೈಮ್ ಇದೆ ಅಂದರೆ ಇದನ್ನು ನೋಡ್ಕೊಳ್ತೀರಾ, ಅಥವಾ ನೀವು ಶರಾವತಿ ವ್ಯಾಲಿ ವ್ಯೂ ಪಾಯಿಂಟಿಂದ 22 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಬುರುಡೆ ಜಲಪಾತಕ್ಕೆ ರೀಚ್ ಆಗಿ. ಈ ಜಲಪಾತ ಕೂಡ ಸಾಗರದ ಅತ್ಯಂತ ಸುಂದರವಾದ ಜಲಪಾತ ಅಂತ ಹೇಳ್ಬಹುದು. ತುಂಬಾನೇ ರಭಸದಿಂದ ಇಲ್ಲಿ ನೀರು ಧುಮ್ಮಿಕ್ತಾ ಇರುತ್ತೆ. ಈ ಜಲಪಾತವನ್ನು ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಸುಂದರವಾಗಿ ಈ ಜಲಪಾತ ನಿಮಗೆ ಕಂಡು ಬರುತ್ತೆ. ಇಲ್ಲೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಇಲ್ಲಿಗೆ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ. ಇದಾದ್ಮೇಲೆ ನಿಮಗೆ ಟೈಮ್ ಇದೆ ಅಂತ ಆದರೆ ನೀವು ತುಂಬಾನೇ ಫೇಮಸ್ ಆದ ಉಂಚಳ್ಳಿ ಜಲಪಾತಕ್ಕೆ ರೀಚ್ ಆಗಬಹುದು. 32 ಕಿಲೋಮೀಟರ್ಗಳಷ್ಟು ಮುಂದೆ ಹೋದ್ರೆ ಬೇಕಿದ್ರೆ ನೀವು ಬುರುಡೆ ಜಲಪಾತವನ್ನ ಸ್ಕಿಪ್ ಮಾಡಿಬಿಟ್ಟು ಉಂಚಳ್ಳಿ ಜಲಪಾತಕ್ಕೆ ರೀಚ್ ಆಗಬಹುದು. ನೀವು ಇಷ್ಟೆಲ್ಲ ಜಾಗಗಳನ್ನು ನೋಡಬೇಕು ಅಂದರೆ ಬೆಳಗ್ಗೆ ಬೇಗನೆ ನೀವು ನಿಮ್ಮ ರೂಮ್ಸನ್ನು ಬಿಟ್ಬಿಟ್ಟಿರ್ಬೇಕಾಗತ್ತೆ. ಆದಷ್ಟು ಬೇಗ ನೀವು ನಿಮ್ಮ ಡೇಯನ್ನು ಸ್ಟಾರ್ಟ್ ಮಾಡಿದ್ರೆ ನೀವು ಇಷ್ಟೊಂದು ಜಾಗಗಳನ್ನು ಕವರ್ ಮಾಡಬಹುದು. ಯಾಕಂದರೆ ನಾವು ಇಷ್ಟು ದೂರ ಬಂದಿರ್ತೀವಿ, ಇಷ್ಟೆಲ್ಲ ಒಳ್ಳೊಳ್ಳೆ ಜಾಗಗಳನ್ನು ಯಾಕೆ ಮಿಸ್ ಮಾಡಬೇಕು ಅಲ್ವಾ? ಸೊ ಎಲ್ಲ ಜಾಗಗಳನ್ನು ನೀವು ಕವರ್ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ನೀವು ಎದ್ದೇಳಬೇಕಾಗತ್ತೆ. ಈಗ ಉಂಚಳ್ಳಿ ಜಲಪಾತದ ಬಗ್ಗೆ ಹೇಳೋದಾದರೆ ಇದಂತೂ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ ಅಂತಾನೆ ಹೇಳಬಹುದು. ನೀವೇನಾದರೂ ಪೋಸ್ಟ್ ಮಾನ್ಸೂನ್ ಸೀಸನ್ ಹೋಗ್ಬಿಟ್ರೆ ತುಂಬಾ ಅದ್ಭುತವಾದ ದೃಶ್ಯಾವಳಿಗಳನ್ನು ಕಣ್ತುಂಬಿಸ್ಕೊಳ್ಬಹುದು. ಈ ಜಲಪಾತ ತುಂಬಾ ರಭಸವನ್ನು ಹೊಂದಿರುತ್ತೆ. ಹಾಗೆ ಅದನ್ನು ನೋಡಲಿಕ್ಕೆ ತುಂಬಾ ಸೊಗಸಾಗಿ ಕಂಡುಬರುತ್ತೆ. ಈ ಜಲಪಾತದ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ, ಆದರೆ ಇದರ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೀವು ಇದರ ಮೋಡಿ ಮಾಡುವ ನೋಟವನ್ನು ಕಾಣಬಹುದು. ಬೆಟ್ಟದ ಮೇಲಿಂದ ಧುಮುಕ್ತಾ ಇರುವಂತಹ ಅಘನಾಶಿನಿ ನದಿಯ ನೋಟವನ್ನು ನೀವಿಲ್ಲಿ ಕಾಣಬಹುದು. ಹೌದು, ಉಂಚಳ್ಳಿ ಜಲಪಾತ ಉಂಟಾಗಿರೋದು ಅಘನಾಶಿನಿ ನದಿಯಿಂದ. ಇಲ್ಲಿಗೆ ನಿಮ್ಮ 2ನೇ ದಿವಸದ ಪ್ರವಾಸ ಕೂಡ ಮುಗಿಯುತ್ತೆ. 3ನೇ ದಿವಸ ಬೆಳಗ್ಗೆ ನೀವು ಸಾಗರದಿಂದ 7.5 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಶ್ರೀ ವರದಾಂಬಾ ದೇವಸ್ಥಾನ ಸಿಗುತ್ತೆ. ಇದನ್ನ ವರದಾ ಮೂಲ ಅಂತ ಕೂಡ ಕರೆಯಲಾಗುತ್ತೆ, ಯಾಕಂದ್ರೆ ಇಲ್ಲಿ ವರದಾ ನದಿ ಉಗಮಗೊಂಡಿರೋದ್ರಿಂದ. ಇದಂತೂ ಸಾಗರದ ಒಂದು ಪುಣ್ಯ ಕ್ಷೇತ್ರವಾಗಿದೆ. ಸಾಗರಕ್ಕೆ ಹೋದಾಗ ಈ ಪುಣ್ಯ ಸ್ಥಳಕ್ಕೆ ನೀವು ಭೇಟಿ ನೀಡಲೇಬೇಕು. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 22 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಬಿಳಗುಂಜಿ ಕಮಲೇಶ್ವರ ದೇವಾಲಯ ಸಿಗತ್ತೆ. ಇದಂತೂ ತುಂಬಾನೇ ಪ್ರಾಚೀನವಾದ ಮತ್ತು ಅಷ್ಟೇ ಮಹತ್ವವುಳ್ಳ ದೇವಾಲಯವಾಗಿದೆ ಸಾಗರದಲ್ಲಿ. ಇದನ್ನ ಬಿಳಗುಂಜಿ ಮಹಾಕ್ಷೇತ್ರ ಅಂತ ಕೂಡ ಕರೆಯಲಾಗುತ್ತೆ. ಈ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ 17 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಹೊಯ್ಸಳರ ನಾಡಕಲಸಿ ಮಲ್ಲಿಕಾರ್ಜುನ ದೇವಾಲಯ ಸಿಗುತ್ತೆ. ಇದಂತೂ ಒಂದು ಅತ್ಯಂತ ಅದ್ಭುತವಾದ ಹೊಯ್ಸಳರ ಶಿಲ್ಪಕಲೆಯುಳ್ಳ ದೇವಾಲಯವಾಗಿದೆ. ಇಲ್ಲಂತೂ ನೀವು ತುಂಬಾ ಸುಂದರವಾದ ಕಲ್ಲಿನ ಕೆತ್ತನೆಗಳನ್ನ ಕಾಣಬಹುದು. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 27 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶ್ರೀ ಉಮಾಮಹೇಶ್ವರ ದೇವಾಲಯ ಸಿಗುತ್ತೆ. ಇದು ಕೂಡ ತುಂಬಾ ಪ್ರಾಚೀನವಾದ ದೇವಾಲಯವಾಗಿದೆ. ಇಲ್ಲಿಗೆ ಹೋದಾಗ ನೀವು 650 ವರ್ಷಗಳಷ್ಟು ಹಳೆಯದಾದ ಒಂದು ಮರವನ್ನ ಕಾಣಬಹುದು. ಇದಂತೂ ಒಂದು ಗುಪ್ತರತ್ನ ಅಂತಾನೆ ಹೇಳಬಹುದು. ತುಂಬಾ ಜನರು ಕೂಡ ಇಲ್ಲಿ ಇರೋದಿಲ್ಲ. ಇದಂತೂ ಒಂದು ಪ್ರಶಾಂತವಾದ ದೇವಾಲಯ ಅಂತಾನೆ ಹೇಳಬಹುದು. ಇಲ್ಲಂತೂ ನೀವು ಚಾಳುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಮಾಡಿರುವಂತಹ ಶಿಲ್ಪಕಲೆಗಳನ್ನ ಕಾಣಬಹುದು. ಈ ದೇವಾಲಯ ಕೂಡ ಶಿಲ್ಪಕಲೆಗೆ ತುಂಬಾನೇ ಹೆಸರುವಾಸಿಯಾಗಿದೆ. ಇಲ್ಲಿಗೆ ನಿಮ್ಮ 3 ದಿನಗಳ ಪ್ರವಾಸ ಮುಗಿಯುತ್ತೆ. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ರೂಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಸಾಗರದಿಂದ 4 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಮಧು ರೆಸಿಡೆನ್ಸಿ ಅಂತ ಸಿಗುತ್ತೆ. ಇಲ್ಲಿ ಒಂದು ದಿವಸಕ್ಕೆ ನಿಮಗೆ 900 ರೂಪಾಯಿಂದ 1000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಸಾಗರದಿಂದ
2 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಸುಗಮ್ಯ ಫಾರ್ಮ್ ಗೆಸ್ಟ್ ಹೌಸ್ ಅಂತ. ಇಲ್ಲಿ ದಿವಸಕ್ಕೆ 1,000 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ನಿಮಗೆ ಹೇಳಿದ್ದೆ ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ರೆಸ್ಟೋರೆಂಟ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂತ. ಸಾಗರದಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ನಿಮಗೆ ಅಕ್ಷಯ ವೆಜ್ ರೆಸ್ಟೋರೆಂಟ್ ಸಿಗುತ್ತೆ. ಹಾಗೆ ಮತ್ತೊಂದು ಹೋಟೆಲ್ ಸಾಗರದಿಂದ 3 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಹೋಟೆಲ್ ನ್ಯೂ ಪ್ರವಾಸಿ ಅಂತ. ಹಾಗೆ ಮತ್ತೊಂದು ಹೋಟೆಲ್ ಸಾಗರದಿಂದ ಕೇವಲ 550 ಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಕಾರಂತ್ ವೆಜ್ ರೆಸ್ಟೋರೆಂಟ್ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಉಪಯುಕ್ತವಾಗಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಾಗರಕ್ಕೆ ಯಾರೆಲ್ಲ ಹೋಗ್ತಾರೆ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.